ವಿಶ್ವ ಹಿಂದೂ ಪರಿಷತ್ ಕರೆಯ ಮೇರೆಗೆ ರಾಜ್ಯಾದ್ಯಂತ ಪಂಚಾಕ್ಷರಿ ಮಂತ್ರ ಪಠಣವನ್ನು ನಿರಂತರವಾಗಿ 8 ದಿನಗಳಿಂದ ನಡೀತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕಡೆ ಒಂದು ಶ್ರದ್ಧಾ ಭಕ್ತಿ ಅಂತಂದ್ರೆ ಬದಲಾವಣೆ ಏನಾಗ್ತೈತೆ ಅಂತ ನಮಗೆಲ್ಲ ನಿಮ್ಗೆ ಕಲ್ಪನಾ ಬಂದಿರ್ಬೋದು. ಇವಾಗ ಸ್ಟ್ರೈಕ್ ಅದು ಎಲ್ಲ ಅದು, ಬಟ್ ಯಾವಾಗ ನಾವು ಪಂಚಾಕ್ಷರಿ ಮಂತ್ರ ಪಠಣ ಮಾಡಕತ್ತು ನಿಜವಾದ ಸಂಗತಿ ಒಂದೊಂದು ಬೆಳವಣಿಗೆಗಳು ಹೊರಗೆ ಬರಕತ್ತು. ಆದರೂ ಏನಾಗ್ತದೆ, ಕೆಲವು ಮಂದಿಗೆ ಇನ್ನಾದರೂ ಅಪಪ್ರಚಾರ. ಸರ್ಕಾರ ಅಂತ ನಮ್ಮ ದೌರ್ಭಾಗ್ಯ ಇವತ್ತಿಂಥ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇರ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ವಾಪರ ವಿಚಾರ ಮಾಡಿದರೆ ಅವನ ವಿಶ್ವಾಸದ ಮೇಲೆ ಇಟ್ಕೊಂಡ ನಾವೆಲ್ಲ SIT ರಚನೆ ಮಾಡಿದ್ರು, ಅವ್ರು ಹೇಳಿದ್ರೆ ಹಡ್ಡಿದ್ರು 20 ಫೂಟು ಏನಾರ ಒಂದು ಕೆರೆ ಆಗ್ತಿತ್ತು ಬಹುಶಃ ಒಂದು ಊರಾಗಿ ಮಾಡಿದ್ರೆ ಸರ್ಕಾರ. ಆದರೆ ನಮ್ಮ ದೌರ್ಭಾಗ್ಯ ಇದೆಲ್ಲ. ಯಾಕಂದ್ರೆ ನಾವೆಲ್ಲ ಕಣ್ಣು ಮುಚ್ಕೊಂಡು ಕುಂತೇವೆ. ಯಾಕಂದ್ರೆ ಒಂದು ಸರ್ಕಾರ ನಡೆಸಬೇಕಾದಂಥ ವ್ಯಕ್ತಿ ಹೆಂಗಿರ್ಬೇಕಪ್ಪ, ಒಬ್ಬ ವ್ಯಕ್ತಿ ಪೂರ್ವಾಪರ ವಿಚಾರ ಮಾಡಿದಾನ, ಒಬ್ಬ ವ್ಯಕ್ತಿ ಮೇಲೆ ಅವಹೇಳನ ಮಾಡಿದ ಅಥವಾ ಅಪಪ್ರಚಾರ ಮಾಡಿದ ಮೇಲೆ ಅವನ ಹೇಳಿಕೆಗಳ ಪ್ರಮುಖವಾಗಿ ಅವನಿಗೆಲ್ಲ ವ್ಯವಸ್ಥೆ ಮಾಡಿಕೊಡೋದು ಸರ್ಕಾರ. ಅಂದ್ರೆ ಒಂದು ದೌರ್ಭಾಗ್ಯ ನಮಗೆ. ಸರ್ಕಾರ ಎಲ್ಲಿವರೆಗೆ ಮಾತಾಡ್ತದಂದ್ರೆ ನಮ್ಮ ಗೃಹ ಮಂತ್ರಿಗಳು ಇನ್ನಿವರೆಗೆ ಹೇಳಿದಾರೆ. ಅವ್ರು ಏನಂತಾರು, ಇನ್ನೂ ವಿಚಾರಣೆ ನಡೆಯುವಂಥ ಹಂತದಲ್ಲಿದೆ, ಅದು ಪೂರ್ತ ನಮ್ಮ ಇದು ಬರೋ ತನಕ ನಾವು ಏನೂ ಮಾತಾಡೋಕೆ ಬರೋಲ್ಲ ಅಂತ ಇಂಥ ದೌರ್ಭಾಗ್ಯದ ಗೃಹ ಮಂತ್ರಿ ಘೋಷಣೆ ಕರ್ನಾಟಕದ ಯಾರು ಬಂದಿತ್ತು ಇಲ್ಲಿವರೆಗೆ. ನಾವೆಲ್ಲ ಇನ್ನೊಮ್ಮೆ ಕೂಲಂಕುಷವಾಗಿ ನಮ್ಮ ಆತ್ಮಗಳಲ್ಲಿ ಅವಲೋಕನ ಮಾಡ್ಕೋಬೇಕು. ಈ ಒಂದು ನಿರಂತರವಾಗಿ 7 ದಿನಗಳ ಕಾಲ ನಮಗೆ ಈ ದೇವಸ್ಥಾನವನ್ನು ಒದಗಿಸಿಕೊಟ್ಟಂಥ ಈ ಒಂದು ಪಂಚಾಕ್ಷರಿ ಮಂತ್ರ ಪಠಣ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನವನ್ನು ಜಾಗವನ್ನು ನಮಗೆ ಒದಗಿಸಿಕೊಟ್ಟಂಥ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸ್ವಾಮೀಜಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗಾಗಲೇ ಅಜ್ಜರ್ ಮಾತಾಡಿದ್ರು, ನಮ್ಮ ಧರ್ಮಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜನೇ ಎದ್ದು ನಿಲ್ಲಬೇಕು. ಆದರೆ ಇವತ್ತು ನಮ್ಮದು ದೌರ್ಭಾಗ್ಯ ಅಂತ ಹೇಳಿದ್ರು, ದೌರ್ಭಾಗ್ಯನ ಸರಿಯಾದ ನಮ್ಮ ಸನಾತನ ಧರ್ಮದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಬಂದರು. ಯಾವ್ಯಾವಾಗ ಧರ್ಮಕ್ಕೆ ಅನ್ಯಾಯ ಆಗ್ತಿರ್ತೈತಿ, ಧರ್ಮ ಹಾಳಾಗ್ತಾ ಇರ್ತೈತಿ, ಅವಾಗ ಪುನಃ ಜನ್ಮ ತಾಳ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ. ಅದರ ಫಲವಾಗಿ ನಾವು ಇವತ್ತು ಹೇಳ್ತೀವಿ, ಸಮಾಜದಲ್ಲಿ ಬುದ್ಧ, ಬಸವ, ಮಹಾವೀರರಂಥ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮನ್ನು ಧರ್ಮವನ್ನು ಎಷ್ಟು ಅಧೋಗತಿ ಹೋಗಿ ನಾವು 10-15 ವರ್ಷ ಹಿಂದೆ ಹೋದಾಗ ನಮ್ಮ ಧರ್ಮ ಯಾವ ಸ್ಥಿತಿಗೆ ಹೋಗಿತ್ತು, ನಮ್ಮ ದೇಶದ ಪರಿಸ್ಥಿತಿ ಯಾವ ಪರಿಸ್ಥಿತಿ ಹೋಗಿತ್ತು. ಈಗ ನರೇಂದ್ರ ಮೋದಿಯವರು ಈ ಶ್ರೀಕೃಷ್ಣನ ಅವತಾರದಲ್ಲಿ ಭೂಮಿ ಮೇಲೆ ಬಂದಿದ್ದಾರೆ, ರಕ್ಷಣೆ ಮಾಡಬೇಕಂದ್ರೆ ಇವತ್ತು ವಿಶ್ವಗುರು ಆಗಲಿಕ್ಕೆ ಹೊರಟಿದೆ ಭಾರತ. ಇದನ್ನು ಭಾರತವನ್ನು, ಧರ್ಮವನ್ನು, ಎಲ್ಲ ಧರ್ಮ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ನಾಶ ಆಗ್ಬೋದು. ಸನಾತನ ಆಗಿರ್ತಕ್ಕಂಥ ಧರ್ಮಗಳು, ಕೆಲವೊಂದಿಷ್ಟು ಧರ್ಮಗಳು ಈಗೀಗ ಹುಟ್ಟುಕೊಂಡಿದ್ದಾವೆ. ನಾವು ಅವಕ್ಕೆ ಇಶ್ವಿಯನ್ನೇ ಹೇಳ್ತೀವಿ, 2000 ವರ್ಷದ ಹಿಂದೆ, 1500 ವರ್ಷದ ಹಿಂದೆ, 2500 ವರ್ಷದ ಹಿಂದೆ ಅಂತ. ಆದರೆ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಹುಟ್ಟಿದ ಇಶ್ವಿಯನ್ನು ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಭಗವಂತನ ವಾಚನ ಯಾವಾಗ ಭೂಮಿ ಮೇಲೆ ನಾಗರಿಕತೆ ಬೆಳೀತೋ ಆವಾಗ ಪರಮಾತ್ಮನಿಂದ ಉಚ್ಚಾರಣೆ ಆದಂಥ ಧರ್ಮ ಇದು ಹಿಂದೂ. ಪ್ರಪಂಚದಿಂದ ಒಂದು ವೇಳೆ ಹೋತಂತಂದ್ರೆ ಇವತ್ತು ನಾವು ಏನು ಮಿಡಲ್ ಈಸ್ಟನ್ನು ನೋಡ್ತೀವಲ್ಲ, ಯಾವುದು ಅಮೇರಿಕವನ್ನು ನೋಡ್ತೀವಲ್ಲ, ಯಾವುದು ಯುಕ್ರೇನ್ ರಷ್ಯಾವನ್ನು ನೋಡ್ತೀವಲ್ಲ, ಅದು ನಮ್ಮ ದಕ್ಷಿಣ ಏಷ್ಯಾದಲ್ಲಿ ನೋಡುವಂಥ ಪರಿಸ್ಥಿತಿ ಬರ್ತೈತಿ. ಯಾವುದೇ ಒಂದು ಸಣ್ಣ ರಾಷ್ಟ್ರ ನಮ್ಮ ಪಕ್ಕದಲ್ಲಿ ಇದ್ದರೂ ಸಹ, ಯಾವುದೇ ರಾಷ್ಟ್ರದ ಮೇಲೆ ಇಲ್ಲಿವರೆಗೆ ಒಂದು ಉದಾಹರಣೆ ಸಹ ನಮ್ಮ ಭಾರತ ದೇಶ ಹುಟ್ಟಿನಿಂದನೂ ಒಂದು ಆಕ್ರಮಣ ಮಾಡಿದಂಥ ಉದಾಹರಣೆ ಇಲ್ಲ, ಯಾರಾದರೂ ಕನ್ವರ್ಟ್ ಮಾಡಿದಂಥ ಉದಾಹರಣೆ ಇಲ್ಲ. ಅದಕ್ಕಾಗಿ ನಮ್ಮ ಹಿಂದೂ ಧರ್ಮ ಶ್ರೇಷ್ಠ ಧರ್ಮ ಆಗಿರುವುದಿದೆ. ಎಷ್ಟೋ ಜನ ಬ್ರಿಟಿಷರು ಅವಾಗ ಬಂದಂಥ ಕ್ರಿಶ್ಚಿಯನ್ರೇ ಹೇಳಿದರು, ಒಂದು ವೇಳೆ ಭಾರತದ ಹಿಂದೂ ಧರ್ಮ ಪ್ರಪಂಚದಿಂದ ಹೋದ್ರೆ ನಾವೊಂದು ಅತ್ಯಂತ ವಿಶಿಷ್ಟವಾದಂಥ ಧರ್ಮವನ್ನು, ವಿಶಿಷ್ಟವಾದಂಥ ಪದ್ಧತಿಯನ್ನು ಅಥವಾ ಜಗತ್ತನ್ನು ಕಾಯುವಂಥ ಒಂದು ಧರ್ಮವನ್ನು ನಾವು ಕಳ್ಕೊತೀವಿ. ಅದಕ್ಕಾಗಿ ನಾವು ಕ್ರಿಶ್ಚಿಯನ್ರಿಕೆಯನ್ನು ಅಲ್ಲಿ ಹೊರರು ಬೇಡ ಅನ್ನುವಂಥ ಮಾತನ್ನು ಅಲ್ಲಿ ಕ್ರೈಸ್ತ ಧರ್ಮಗಳು ಹೇಳಿದ್ರು ಆಗಿನ ಕಾಲದಲ್ಲಿ. ಅದಕ್ಕಾಗಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ನಾವೆಲ್ಲರೂ ಮಾಡೋಣ. ಇವತ್ತೆಲ್ಲ ಗೊತ್ತಾಗಿಬಿಟ್ಟಿದೆ ಏನೇನ ನಾವು ಯಾವ ಸಂಕಲ್ಪವನ್ನು ಇಟ್ಕೊಂಡು ಈ ಕೆಲಸ ಮಾಡಾತಿದ್ದೇವೆ, ಯಾವುದು ಇವತ್ತು ಪಂಚಾಕ್ಷರಿ ಮಂತ್ರ ಯಾವ ಉದ್ದೇಶದಿಂದ ನಾವು ಇವತ್ತು ಪಠಣ ಮಾಡಾಕತ್ತಿದ್ದೆವು ಅದು ಈಡೇರಿತು. ಇವತ್ತೆಲ್ಲ ಜಗತ್ತಿಗೆ ಗೊತ್ತಾಯಿತು ಯಾವ
ಭೂತ